ನಮ್ಮದು ಸರ ಮೂಲೂರು ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕು ನವಲ್ಯಾಳ ಅಂತ ಒಂದು ಹಳ್ಳಿ. ಅಂದ್ರೆ ಭಾಳ ಬರಗಾಲ ಸೀಮ್ ರೀ. ನಮ್ದು ಇರೋದು 1 ಎಕರೆ ಜಮೀನು ರೀ ಅಲ್ಲಿ. ಅದ್ರ ನಾವು ಒಟ್ಟು 3 ಜನ. ನಾನೇ ಹಿರಿಯನ್ರಿ, ಚಿಕ್ಕವನು ತಮ್ಮ, ಅವನಕ್ಕಿಂತ ಚಿಕ್ಕವಳು ತಂಗಿ, 3 ಜನ. ನಾನೆಲ್ಲ ಒಂದು ಊರಲ್ಲೇ ಒಂದು 15-16 ಕುರಿ ತೊಗೊಂಡು ಊರಲ್ಲಿ ಕುರಿ ಮೇಯಿಸ್ತಾ ಇದ್ದೆ ಸಣ್ಣಕ್ಕಿದ್ದಾಗ. ಅಂದ್ರೆ ನಮ್ಗೆ ಕುರಿ 1 ಎಕರೆ ಜಮೀನು ರೀ. ಎಲ್ಲ ಅವಾಗೆಲ್ಲ ಕೂಲಿ ಅಲ್ಲಿ ಮಾಡ್ಕೊಂಡು ನಮ್ಮ ತಂದೆ ತಾಯಿ ಎಲ್ಲ ಜೀವನ ಮಾಡ್ತಾ ಆ ಥರ ನಡೀತು ನಮಗೆ ಅಲ್ಲಿ ಜೀವನ. ಅವಾಗ ಏನಾಗ್ಬಿಡ್ತು, ನಾವೆಲ್ಲ ಅವಾಗ 7ನೇ ವಯಸ್ಸು. ಅವಾಗ ಏನು ಮಾಡಿಬಿಟ್ರು ನಮ್ಮ ತಂದೆ ತಾಯಿ, ಬೇರೆ ಈ ಕಡೆ ಈ ಹಾವೇರಿ ಸೈಡು ಕುರಿ ಹಿಂಡ್ಯಾಗ ಒಂದು 15 ಕುರಿ ಹೊಡೆದು ಆ ಕುರಿ ಜೊತೆ ಕಳಿಸ್ಬಿಟ್ರು. ಅವಾಗ ಕುರಿ ಹಿಂಡಿನ ಜೊತೆಗೆ ಕುರಿ ಮೇಯಿಸ್ತಾ 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 ನಾನೊಬ್ಬನ ಕುರಿ ಜೊತೆಗೆ ಆದೆ. ತಂದೆ ತಾಯಿ ಮತ್ತು ತಮ್ಮ ತಂಗಿ ಊರಲ್ಲಿ ಉಳ್ಕೊಂಡ್ಬಿಟ್ರು. ಅಲ್ಲೇ ನಮ್ಮೂರು ಚಿಕ್ಕೋಡಿ ತಾಲೂಕು ನವಲ್ಯಾಳಲ್ಲಿ ಉಳ್ಕೊಂಡ್ರು. ಅವ 15 ಕುರಿಯಿಂದ ಹಂಗೆ ಕುರಿ ಮೇಯಿಸ್ತಾ ಮೇಯಿಸ್ತಾ ಒಂದು 100 ಕುರಿ ಆದವು. ಸುಮಾರು ಒಂದು 3-4 ವರ್ಷ ಆಗಿರ್ಬೋದು ರೀ. ಒಂದು 100 ಕುರಿ ಆದವು ರೀ. ಅವಾಗ 100 ಕುರಿ ಆದಾಗ ಮತ್ತು ಅಲ್ಲಿ ತಂದೆ ತಾಯಿ ನಮ್ಮ ಇಬ್ಬರು ತಂಗಿ ಮತ್ತು ತಮ್ಮ ಜೀವನ ನಡೆಸೋದೆಲ್ಲ ಕಷ್ಟ ಇತ್ತು. ಅವಾಗ ಏನು ಮಾಡಿದ್ರು, ಅವರು ನನ್ನ ಜೊತೆಗೆ ಬಂದುಬಿಟ್ರು. ಮತ್ತು ಅವರು 100 ಕುರಿ ಆದವಲ್ಲ, ಅವ್ರು 100 ಕುರಿ ಎಲ್ಲ ಒಟ್ಟಿಗೆ ನಾವು ಕುರಿ ಮೇಯಿಸ್ತಾ ಮೇಯಿಸ್ತಾ, ಮತ್ತು ನಮಗೂ ಅವಾಗೆಲ್ಲ ಯಾವುದೂ ಶಿಕ್ಷಣ ಹೋಗಕ್ಕೆ ಆಗಲಿಲ್ಲ ರೀ. ನಮ್ಮ ತಂದೆ ಕಲ್ಸಕ್ಕೆ ಆಗಲಿಲ್ಲ ಆ ಟೈಮ್ನಾಗ ರೀ. ಎಲ್ಲ ಬರ್ತಾನ ಪರಿಸ್ಥಿತಿ, ಅವಾಗ ಓದ್ಸೋಕೆ ಆಗಲಿಲ್ಲ. ಮತ್ತು ನಾನು ಏನು ಮಾಡಿಬಿಟ್ಟೆ, ನಮ್ಮ ತಂದೆ ತಾಯಿ ಅವಾಗೆಲ್ಲ ನಮ್ಮ ಜೊತೆಗೆ ಬಂದುಬಿಟ್ರು. ಮತ್ತು ನಮ್ಮದು ನೈಟ್ ಡ್ಯೂಟಿ, ಕುರಿ ಕಾಯ್ಬೇಕಲ್ರಿ. ಹಗಲತ್ತು ಕುರಿ ಕಾಯ್ಕೊಂಬರ್ಬೇಕು, ಮತ್ತು ನೈಟು ಕುರಿ ಕಾಯ್ಬೇಕು ರೀ. ಇಲ್ಲಾಂದ್ರೆ ತೋಳ ಅಥವಾ ಚಿರತೆ ಹುಲಿ ಎಲ್ಲದೂ ಕಾಟ ರಾತ್ರಿ ಟೈಮ್ನಾಗ ರೀ. ನೈಟೆಲ್ಲ ಕುರಿ ಕಾಯ್ಬೇಕು. ಆ ಟೈಮ್ನಾಗ ಜಾವ ಕಾಯ್ಬೇಕಾದ್ರೆ ನಿದ್ದೆ ಬಂದ್ಬಿಡೋದ್ರಿ. ನಿದ್ದೆ ಕಂಟ್ರೋಲ್ ಮಾಡ್ಬೇಕು ಅಂಥೇಳಿ ಒಂದು ಏನೋ ಅಕ್ಷರ ಕಲ್ತ್ಕೊಂತ ಒಂದು ನಿದ್ದೆ ಕಂಟ್ರೋಲ್ ಮಾಡೋದಾಗತ್ತಿ. ಮತ್ತು ನಮಗೂ ಒಂದು ಇವತ್ತು ಸ್ಕೂಲಿಗೆ ಹೋಗಕ್ಕೆ ಆಗಲಿಲ್ಲ, ತಂದೆ ತಾಯಿ ಕಲ್ಸಕ್ಕೆ ಆಗಲಿಲ್ಲ. ನಾವು ಇಲ್ಲೇ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಓದ್ಬೋದಲ್ಲ ಅಂಥೇಳಿ. ಯಾಕಂದ್ರೆ ನಾವೆಲ್ಲ ಕುರಿ ಮೇಯಿಸೋದ ಸಾಕಷ್ಟು ನಿಮ್ಮಂಥ ವಿದ್ಯಾರ್ಥಿಗಳು, ಕಲ್ತಂಥ ರೈತಾಪಿ ಜನಗಳೆಲ್ಲ ಸಿಗಾರ ನಮಗೆ. ಇಲ್ಲೆಲ್ಲ ನಾವು ಸಾಲಿ ಕಲಿಲ್ದಾರಂದ್ರೆ ನಾವೇ ಫಸ್ಟವರು. ನಾವು ರೈತಾಪಿ ಜನ ಎಲ್ಲ ರೈತಾಪಿ ಮಕ್ಕಳು ನೋಡಿದ್ರೆ ಎಲ್ಲರೂ, ಯಾರು ನೋಡಿದ್ರೆ ಎಲ್ಲರೂ ಕಲ್ತವ್ರೆ. ಈಗ ನಾವು ಯಾಕೆ ಇವರೆಲ್ಲ ಸಪೋರ್ಟ್ ತೊಗೊಂಡು ನಾವು ಓದ್ಬೋದಲ್ಲ ಅಂಥೇಳಿ ಏನೋ ಒಂದು ಆಸೆ ಹುಟ್ಟುಬಿಡ್ತೀರಿ. ಆವಾಗ ನಮ್ಮ ಅಪ್ಪರಿಗೆ ನಾನೇಂದೆ, ಬೇರೆ ಒಂದು ಪಾಟಿ ಪೆನ್ನು ಪೆನ್ಸಿಲ್ ಎಲ್ಲ ತೊಗೊಂಬಂದ್ಬಿಡಪ್ಪ, ಹಾಗೂ ನೈಟು ಜಾವ ಕಾಯ್ಬೇಕಲ್ಲ, ನಿದ್ದೆನೂ ಕಂಟ್ರೋಲ್ ಮಾಡೋದಾಗುತ್ತೆ, ಮತ್ತು ಹಗಲೆಲ್ಲ ಕುರಿ ಮೇಯಿಸ್ತಾ ಮೇಯಿಸ್ತಾ ಹೋಗ್ತಿರ್ತಾನೆ. ಹೆಂಗೋ ನಮ್ಮ ರೈತರು ಜನ ಸಿಗ್ತಾರೆ, ಶಾಲೆ ಮಕ್ಕಳು ಸಿಗ್ತಾವೆ, ಅವ್ರ ಕಡೆಯಿಂದ ಬರ್ಕೊಂಬರ್ತೇನೆ. ನಾನು ಬರ್ಕೊಂಬಂದು ನೈಟೆಲ್ಲ ನಾನು ಜಾವ ಮಾಡ್ತಾ ನಾನು ಕಲಿತೇನಂತ ನಮ್ಮ ಅಪ್ಪರಿಗೆ ಹೇಳಿದೆ. ಆಗ ನಮ್ಮ ಅಪ್ಪಾರು, ಬಿಡಪ್ಪ, ನೀವು ಇಲ್ಲಿ ಹಿಂಡ್ಯಾಗ ಯಾರು ಕಲ್ತಾರಲ್ಲ, ಯಾರು ನಿನ್ಗೆ ಹಗಲತ್ತು ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಪಾಠನ, ಸುಮ್ಮನೆ ಅಂಥವೆಲ್ಲ ಕಣ್ಸಿಟ್ಕೊಬೇಡ ಅಂತ, ನಾನು ಪ್ರಯತ್ನ ಮಾಡ್ತೇನಪ್ಪ, ತಗೊಂಬ ನೀನು ಅಂಥೇಳಿ ನಾನು ನಮ್ಮ ಅಪ್ಪರಿಗೆ ಹೇಳಿದಾಗ ಅವಾಗ ಏನು ಮಾಡಿದರು, ಪಾಟಿ ಪೆನ್ನು ಪೆನ್ಸಿಲ್ ಎಲ್ಲ ತೊಗೊಂಬಂದು ನಮ್ಮ ಅಪ್ಪಾರು ಕೊಟ್ಟರು. ಅವು ನಮ್ಮ ಕುರಿ ಜೊತೆಗೆ ಒಂದು ಕುರಿ ಕಾಯಕ್ಕೆ ಹೋಗ್ಬೇಕಾದ್ರೆ ಊಟದ ಗಂಟು ಒಂದು ಫರಾಳ ಅಂತೇಳಿ ಹೆಗಲ ಮೇಲೆ ಇರ್ತೈತೆ ರೀ. ಸಣ್ಣ ಸಣ್ಣ ಮರಿ ಹುಟ್ಟಿದಾಗ ಒಂದು ಫರಾಳ ಅಂತ ಇರುತ್ತೆ ರೀ. ಅದ್ರಾಗ ಎಲ್ಲ ಪಾಟಿ ಪೆನ್ನು ಪೆನ್ಸಿಲೆಲ್ಲ ಹಾಕೊಂಡು ಕುರಿ ಮೇಯಿಸ್ತಾ ಮೇಯಿಸ್ತಾ ಹೋದಾಗ ಅಲ್ಲೆಲ್ಲ ಶಾಲೆ ಮಕ್ಕಳು ಸಿಗೋರು, ರೈತರು ಸಿಗೋರು, ಅವ್ರ ಜೊತೆಗೆ ಎಲ್ಲ 1-2 ಅಕ್ಷರ ಬರ್ಕೊಂಬರ್ತಿದ್ದೆ. ಬರ್ಕೊಂಬಂದು ನೈಟ್ ಜಾವ ಕಾಯ್ತಿದ್ವಿ, ಕುರಿ ಕಾಯ್ಬೇಕಲ್ಲ. ಆವಾಗ ಒಂದು ಗುಬ್ಬಿ ಲಾಟಿನ ಹಚ್ಕೊಂಡು ಅವು ಡೈಲಿ 2-3 ಅಕ್ಷರ ಬರಿತಾ 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 ಅದೆಲ್ಲ ಒಂಥರ ಭಾಳ ಚಂದ ಬಿತ್ತು. ನಾನು ಓದ್ಬೋಲ್ಲ ಅಂತೇಳಿ, ಇದರಲ್ಲಿ ಕುರಿ ಹಿಂಡ್ಯಾಕ ಓದ್ಬೋದು ಅಂತೇಳಿ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಹುಟ್ಟುಬಿಡ್ತಾರೆ. ಆವಾಗ ಓದ್ತಾ ಓದ್ತಾ ಪೂರ್ತಿ ಅಂಕಲ್ಪೆಲ್ಲ ಓದಿದ್ವಿ. ಆಮೇಲೆ ಎಲ್ಲ ಅಕ್ಷರಗಳು ಅಲ್ಲಿ ಇಲ್ಲಿ ಬರೆದಿರೋ ಬೋರ್ಡ್ಗಳು, ಆಮೇಲೆ ಕೆಲವು ಪೇಪರ್ ಬಿದ್ದು ಅವನ್ನೆಲ್ಲ ಓದೋದು ಮಾಡೋದೆಲ್ಲ ಅದ್ರಿಗೆಲ್ಲ ತಿಳಿಯಕ್ಕೆ ಶುರು ಮಾಡಿಬಿಡ್ತು ಅಂತ. ಅವಾಗ ಏನಪ್ಪ ಅಂದ್ರೆ, ಮಳೆಗಾಲದಾಗ ಭದ್ರಾವತಿ ಒಂದು ಬಂಡಿಗುಡ್ಡ ಅಂತ ಕಾಡಿಗೆ ಕುರಿ ಹೋದವು. ನಾವೆಲ್ಲ ಕಾಡಿನಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ, ನಮ್ಗೆ ಯಾವುದು ಓದು ಬರ ಇಲ್ಲದ ಮರ ಗಿಡಗಳು ಭಾಳ ಕಡಿತಿದ್ವಿ ನಾವು. ಅವಾಗ ನಾನು ಸ್ವಲ್ಪ ಓದಾಕೆ ಬಂದಾಗ ಒಂದು ಬೋರ್ಡನ್ನು ಓದಿದ್ದು ನಾನು. ಏನಂದ್ರೆ, ಅದು ಕಾಡು ಅಂದರೆ ನೀರು, ನೀರು ಅಂದರೆ ಅನ್ನ, ಅನ್ನವೆಂದರೆ ಪ್ರಾಣ. ಅವಾಗ ಅದು ಓದಿದಾಗ ನಾನು, ನೋಡಪ್ಪ, ಮರ ಗಿಡ ಎಷ್ಟೊಂದು ನಾಶ ಮಾಡ್ತಿದ್ವಿ, ಮರ ಗಿಡಗಳಿಂದ ನೋಡಿ ಮಳೆ ಬರ್ತೈತಿ, ಇವತ್ತು ನೀರು ನಿಡಿ ಎಲ್ಲ
ಪ್ರಾಣಿ ಪಕ್ಷಿ ಜನಗಳು ಜನಜೀವಿಗಳು ಎಲ್ಲರೂ ಬದುಕ್ತಾರೆ ಅಂತೇಳಿ ಅದೊಂಥರ ಕಲ್ತದಕ್ಕೆ ಸಾರ್ಥಕ ಆತಪ್ಪ ಅಂತೇಳಿ ಅವಾಗ ನಮ್ಮ ಮರ ಗಿಡಗಳು ಕಡಿಯೋದನ್ನು ಕಮ್ಮಿ ಮಾಡಿದ್ವಿ. ಫಾರೆಸ್ಟ್ ಇಲಾಖೆಯವರು ನಮ್ಗೆ ತೊಂದರೆ ಕೊಡ್ತಿದ್ರು, ಹೊಡಿತಿದ್ರು. ಅವಾಗೆಲ್ಲ ಕಮ್ಮಿ ಮಾಡಿದ್ರು ಅವರು ಅಂತ. ಅವಾಗ ನನ್ನ ಜೊತೆಗಿದ್ದ ಹುಡುಗರು, ನಾನು ಓದೋದು ಮಾಡೋದು ಎಲ್ಲ ಇದನ್ನೆಲ್ಲ ನೋಡಿ ನನ್ನ ಜೊತೆಗಿದ್ದ ಹುಡುಗರು ನಾನು ಓದಬೇಕು, ನಾನು ಕಲಿಬೇಕು ಅಂತೇಳಿ ಎಲ್ಲರೂ ಪಾಟಿ ಪೆನ್ನು ಪೆನ್ಸಿಲ್ ಎಲ್ಲ ತೊಗೊಂಡು ನನ್ನ ಜೊತೆಗೆ ನೈಟ್ ಎಲ್ಲ ಒಬ್ಬರು ನಿದ್ದೆ ಇಲ್ದಂಗೆ ಓದಕ್ಕೆ ಶುರು ಮಾಡಿದ್ರು. ಸುಮಾರಷ್ಟು ನನ್ನ ಜೊತೆಗೆ ಮಕ್ಕಳೆಲ್ಲ ಸಾಲಿ ಕಲ್ತಾರ ಜೊತೆ ಅವಾಗ ರೀ. ಆಮೇಲೆ ಎಲ್ಲ ನಾನು ಹಗಲೇ ಕುರಿ ಮೇಯಿಸ್ತಾ ಹೋದಾಗ ಸಾಲಿ ಕಲಿ ಅಷ್ಟಲ್ದ ಕೆಲವೆಲ್ಲ ಚಿತ್ರಗಳು ಕೂಡ ಬಿಡಿಸಿದ್ದೆ. ಗುಡ್ಡ, ಆಮೇಲೆ ನದಿಗಳು, ಎಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎಲ್ಲ ಚಿತ್ರಗಳನ್ನು ಬಿಡಿಸೋದು, ಇಂಥವೆಲ್ಲ ಒಂದು ಭಾಳ ಅದ್ರ ಬಗ್ಗೆ ಆಸಕ್ತಿ ಭಾಳ ಬಂದ್ಬಿಡ್ತು. ಮತ್ತು ಅವಾಗ ಹಂಗ ಕುರಿ ಮೇಯಿಸ್ತಾ ಒಂದು ಸರಿ ನಮ್ಮ ಸುಮಾರು ಸಾವಿರಾರು ಕುರಿ ಆಗಿದ್ದು ಅವಾಗ. ಮತ್ತೆಲ್ಲ ಓದೋದು ಮಾಡೋದೆಲ್ಲ ಇದು ಆಗಿಬಿಡ್ತು. ಆಮೇಲೆ ನಾನು ರಾತ್ರಿ ಹಗಲಿ ತಿರುಗಾಟ ಇದು ಭಾಳ ಕಷ್ಟ ಆಗೋದು. ಮಳೆ ಚಳಿಯಾಗೆಲ್ಲ ತಿರುಗಬೇಕು. ಆಮೇಲೆ ಈಗ ಹೆಂಗೋ ನಾನು ಕಷ್ಟಪಟ್ಟು ಸಾಲಿ ಕಲ್ಕೊಂಡೆ. ಈಗ ಇದೇ ರೀತಿ ಹೆಂಗೆ ಮುಂದುವರೆದ್ಬಿಟ್ರೆ ನಾವು ಮುಂದೆ ನಮ್ಮ ಮಕ್ಳು ಹೆಂಗೆ ಭವಿಷ್ಯ ಅಂಥೇಳಿ ಅವಾಗ ಒಂದು ನನಗೆ ಒಂದು ತಲೆಯಾಗ ಹೊಳ್ಯಕ್ಕೆ ಶುರು ಮಾಡಿಬಿಡ್ತು. ಅವಾಗ ನಾನು ಎಲ್ಲಾದರೂ ಒಂದು ರೈತಾಪಿ ಒಂದು ಕೃಷಿ ಮಾಡಿದ್ರೆ ಒಂದು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ಬೋದಲ್ಲ. ಈ ರೀತಿ ಅಲ್ದಾಟ ನಾನು ಹೆಂಗೆ ಕಷ್ಟಪಟ್ಟು ಕಲಿತು ಅವರು ಆ ಥರ ಕಷ್ಟಪಡೋದು ಬೇಡ. ಒಂದು ರೈತಾಪಿ ಮಾಡಿ ಒಂದು ರೈತ ಮಾರ್ಗದರ್ಶನ ತೊಗೊಂಡು ಎಲ್ಲಾದ್ರೂ ಒಂದು ಕೃಷಿ ಮಾಡೋಣ, ಹಿಂಗೆ ಹೋಗೋದು ಬೇಡ ಅಂತೇಳಿ ಒಂದು ನನ್ನ ಮನಸ್ಸಲ್ಲಿ ಒಂದು ಕೊರಿತಾ ಇತ್ತು ಆ ಟೈಮ್ನಲ್ಲಿ ರೀ. ಅವಾಗ ಹಂಗೆ ಕುರಿ ಮೇಯಿಸ್ತಾ ಅದು ಆದರೂ ನಮ್ಗೆ ಅದು ಹಿಂಗೆ ಕಂಟಿನ್ಯೂ ಅಂತ ಇದು ಬಿಟ್ಟದ ಕರ್ಮೆಲ್ಲ ನಮ್ಗೆ ಎಲ್ಲಿ ಜಮೀನು ಸಿಗಬೇಕು, ನಮಗೇನು ಕೃಷಿ ಮಾಡೋಕ್ಕೆ ಬರುತ್ತೋ ಇಲ್ಲೋ ಅಂತೇಳಿ ಒಂಥರ ಅಷ್ಟು ಇದು ಆಗಿರಲಿಲ್ಲ. ಅದೇನೋ ನಮ್ಗೆ ಏನಾಗ್ಬಿಡ್ತು, ಒಂದು ಸರಿ ಕುರಿಗಳು ಸಾಕಷ್ಟು ಕಾಯಿಲೆಗಳು ಬಂದು ಸತ್ತು ಹೋಗ್ಬಿಟ್ಟು. ಆವಾಗ ಕುರಿ ಸತ್ತಾಗ ಉಳಿದ್ರು ನಮಗೆ ಬರೀ ಒಂದು 350 ಕುರಿ ಉಳ್ಕೊಂಬಿಟ್ಟವು ರೀ. ಸುಮಾರು 2000 ಕುರಿ ಇತ್ತು ರೀ. ಅವಾಗ ಕುರಿ ತೀರ್ಕೊಂಡಾಗ ಅವಾಗ ಎಲ್ಲ ಇದ್ದು ಸ್ವಲ್ಪ ಮಾರ್ಕೊಂಡು ಒಂದು ಸ್ವಲ್ಪ ಕುರಿ ಕಾಯ್ಕೊಂಬಿಡೋಣ, ಎಲ್ಲಾರು ಜಮೀನು ಮಾಡೋಣ ಅಂತೇಳಿ ಅವಾಗ ಒಂದು ಗಟ್ಟಿ ನಿರ್ಣಯ ನಾವು ತೊಗೊಂಡ್ಬಿಟ್ಟಿವಿ ರೀ. ಅವಾಗಾದರೂ ನಮ್ಮ ಮನ್ಯಾಗ ಬೇಡಪ್ಪ, ಅದ್ರ ಕೃಷಿನ ಸುದ್ದಿನ ಬೇಡ, ಅದ್ರಾಗ ಅನುಭವ ಇಲ್ಲ, ಮತ್ತು ಸಾಕಷ್ಟು ನಮ್ಮ ರೈತಾಪಿ ಕೇಳಿದ್ರು ಇಲ್ಲಪ್ಪ ಅದರಲ್ಲಿ ಸುಖ ಆಗಲ್ಲ ಹಾಗೆ ಈಗಂತ ಎಲ್ಲರೂ ಅದೇ ಮಾತನ್ನು ಹೇಳಿದ್ರು. ಅದನ್ನೆಲ್ಲ ನಮ್ಮ ತಂದೆ ತಾಯಿ ಮನೆಗೆಲ್ಲ ಕೇಳಿ ಬೇಡ ನಾವು ಏನೋ ಇದ್ದು ಕುರಿ ಮಾಡ್ಕೊಂಡು ಹೋಗೋಣ, ಆ ಕೃಷಿ ಬೇಡ ಅಂತೇಳಿ ಎಲ್ಲರೂ ಬೈದ್ರು ನನಗೆ. ನಾನು ಅವಾಗ ಇಲ್ಲ ಕೃಷಿ ಮಾಡೋಕೆ ಒಲ್ಲೆ ಅಂದ್ರೆ ನಾನು ಎಲ್ಲರೂ ಬೆಂಗಳೂರು ಹೋಗ್ತೇನೆ, ಎಲ್ಲರೂ ಜೀವನ ಮಾಡ್ತೇನೆ ಅಂಥೇಳಿ ಏನೋ ಒಂದು ಹಠ ಮಾಡಿದೆ. ಅದು ಸರ ಏನಾಗ್ಬಿಡ್ತಂದ್ರೆ ಕುರಿಗಳು ಸಾಯ್ಲಿಕ್ಕೆ ಒಂದು ಕಾರಣ ಅಂದರೆ ನಮ್ಮದು ಒಂದು ಮೂಢನಂಬಿಕೆಯಿಂದ ಅಷ್ಟು ಕುರಿ ಸಾಯ್ಲಿಕ್ಕೆ ಒಂದು ಕಾರಣ ಐತಿ. ಯಾಕಂದ್ರೆ ಕೆಲವರು ನಮ್ಮಲ್ಲೆಲ್ಲ ಏನಿತ್ತಪ್ಪ ಅಂದ್ರೆ ಮಾಟಿ ಮೂಡಿ ಇಂಥವನ್ನೆಲ್ಲ ಭಾಳ ನಮ್ಮ ಜನ ನಂಬ್ತಾ ಇದ್ರು. ಹಂಗಾಗಿ ನಮ್ಮ ಕುರಿಗೆ ಒಬ್ಬರು ದೇವರು ಕೇಳಿದಾಗ ಇಲ್ಲ ನಿಮ್ಮ ಕುರಿಗೆ ಮಾಡಿಸ್ಬಿಟ್ರ ಅಂತ ಹೇಳಿದರು. ಅವಾಗೆಲ್ಲ ಸ್ವಲ್ಪ ಈಗ ನೋಡ್ರಿ ಈಗೆಲ್ಲ ಗೊಬ್ಬರಗಳು ಬಂದು ಅವಾಗೆಲ್ಲ ಮುಂಚೆ ಹೆಚ್ಚಿಗೆ ಸಾವಯವ ಇಂಥವೆಲ್ಲ ಬಳಸ್ತಿದ್ರು ಜನ. ಅಷ್ಟು ರೋಗಾದಿಗಳು ಕುರಿಗಳು ಬರ್ತಿದ್ದಿಲ್ಲ. ಹಂಗಾಗಿ ರೋಗನ ಭಾಳ ಕಮ್ಮಿ ಅಲ್ಲ. ಹಂಗೆ ಆ ಟೈಮ್ನಲ್ಲಿ ಮಾಡಿಸ್ಬಿಟ್ರ ಅಂಥೇಳಿ ನಾವು ಕಾಯಿಲೆ ಬಂದ್ರೂ ಕುರಿ ಮಾಡಿಸ್ಬಿಟ್ಟಾರ ಅಂಥೇಳಿ ಅದೇ ಒಂದು ನೆಮ್ಕೊಂಡ್ರಿ ಅಷ್ಟು ಕುರಿ ಸಾಯ್ಲಿಕ್ಕೆ ಕಾರಣ ಆತ್ರಿ. ಆನಂತರ ತಕ್ಷಣ ಒಂದು ಡಾಕ್ಟರ್ ಕರೆಸಿ ಎಲ್ಲ ಅವಕ್ಕೆ ಔಷಧಿಗಳನ್ನೆಲ್ಲ ಅವಕ್ಕೆ ಇಂಜೆಕ್ಷನ್ ಎಲ್ಲ ಶುರು ಮಾಡಿದ್ವಿ. ಅವು ಇಷ್ಟು ಕುರಿ ಉಳ್ಕೊಂಬಿಟ್ಟಿವ್ರಿ. ಉಳ್ಕೊಂಡಾಗ ಮತ್ತು ಅದೇ ಒಂದು ನಮ್ಮ ತಲೆಯಲ್ಲಿ ಬಂದಿದ್ದು ಒಂದು ಎಲ್ಲಾರು ಒಂದು ಜಮೀನು ಮಾಡೋಣ, ಅಲ್ಲೇ ಬೇಕಂದಿಟ್ಟು ಕುರಿ ಸಾಕಾಣಿಕೆ ಮಾಡೋಣ, ಭಾಳ ಸ್ವಲ್ಪ ಮಾಡ್ಕೊಂಡು ಹೋಗೋಣ. ಆಮೇಲೆ ಮುಂದೆ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗುತ್ತೆ. ಆಮೇಲೆ ನಾವು ಹಗಲೇ ರಾತ್ರಿ ಭಾಳ ತಿರುಗಾಟ ಕಷ್ಟಪಡ್ಬೇಕು, ಗಾಳಿ ಮಳೆ ಸಿಡ್ಲು ಪ್ರತಿಯೊಂದು ಹೊರಗಡೆ ಸಂಚಾರ ಮಾಡಬೇಕು, ಪರಸ್ಥಳ ಹೋಗ್ಬೇಕು, ಇದೆಲ್ಲ ಬೇಡ, ಮುಂದೆ ನಮ್ಮ ಮಕ್ಕಳಿಗೆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಒಂದು ವಿಚಾರ ಮಾಡ್ಕೊಂಡು ಇವನು ಜಮೀನು ಮಾಡೋಣ ಅಂಥೇಳಿ ಇದು ಮಾಡಿದ್ವಿ. ನಮ್ಗೆ ಏನಾಗಿದೆ ಸರ, ಒಂದು ಜಮೀನು ಮಾಡಬೇಕು, ಮಾಡಿ ಈ ಜಮೀನಲ್ಲಿ ಎಷ್ಟು ದುಡ್ಡು ಆಗ್ಬೋದು, ನಾವು ಇಷ್ಟು ಕುರಿ ಮಾರಿದ್ರೆ ಇದು ಜಮೀನು ಕೊಳ್ಬೋದು ಅಂತೇಳಿ ಒಂದು ಇಲ್ಲೆಲ್ಲ ಸ್ಥಳೀಯ ರೈತರನ್ನ ವಿಚಾರ ಮಾಡಿದ್ದೀವಿ. ಆ ಟೈಮ್ನಾಗ ರೀ ಇಷ್ಟು ಆಗುತ್ತಪ್ಪ, ಮತ್ತು ಕಮ್ಮಿ ರೇಟ್ನಾಗ ಸಿಗುತ್ತೆ ಜಮೀನು, ಇದನ್ನು ತೊಗೋಬೋದು. ಆದ್ರೆ ಇದರಲ್ಲಿ ಯಾವುದೂ ಅನುಕೂಲತೆ ಇಲ್ಲ. ಅದು ಮುಂದೊಂದು ದಿವಸ ನೀವು ಅದನ್ನೆಲ್ಲ ಅದಕ್ಕೇನು ಬೇಕೋ ಅದನ್ನೆಲ್ಲ ನೀವು ಮಾಡಲಿ ಕೆಪಾಸಿಟಿ ಇದ್ದರೆ ನೀವು ತೊಗೊಂಡು ಇದನ್ನ ಮೇಂಟೈನ್ ಮಾಡ್ಕೊಂತ ಡೆವಲಪ್ಮೆಂಟ್ ಮಾಡ್ಬೋದು ಅಂತಂದ್ರೆ.
ಹಾಗಾಗಿ ನನಗೆ ಆ ವಿಶ್ವಾಸ ನನಗಿತ್ತು. ಯಾಕಂದ್ರೆ ನಾನು ಇಡೀ ಕರ್ನಾಟಕದಲ್ಲಿ ಇಡೀ ನನ್ನ ಜೀವನ ಎಲ್ಲ ಒಬ್ಬ ರೈತಾಪಿ ಕೂಟನ ಅಡ್ಡಾಡ್ಬಿಟ್ಟಿದ್ದೇನೆ ರೀ. ಪ್ರತಿ ಇಡೀ ಕರ್ನಾಟಕ ಎಲ್ಲ ಅಡ್ಡಾಡ್ಬಿಟ್ಟಿದ್ದೇನೆ ರೀ. ಯಾಕಂದ್ರೆ ಕುರಿ ಜೊತೆಗೆ ಭಾಳಷ್ಟು ತಿರುಗಿಬಿಟ್ಟಿದ್ದೇನೆ ನಾನು. ಹಾಗಾಗಿ ನನಗೆ ಸಾಕಷ್ಟು ನಮ್ಮ ಕರ್ನಾಟಕ ತುಂಬ ಸಾಕಷ್ಟು ರೈತರ ಮಾಹಿತಿ ಮಾರ್ಗದರ್ಶನ ನನಗೆ ಸಿಗುತ್ತೆ. ನಾನು ಏನಾದರೂ ಮಾಡಿದ್ರು ನಾನು ಒಂದು ಮಾಡ್ಬೋದು ಅಂಥೇಳಿ, ಜನರಿಗೆ ಒಂದು ವಿಶ್ವಾಸ ತೊಗೊಂಡು ಮಾಡ್ಬೋದು ಅಂಥೇಳಿ ನನಗೆ ಆ ವಿಶ್ವಾಸ ನನಗಿತ್ತು. ಆಮೇಲೆ ನನಗೆ ಚಲನ ಮಾಡ್ಬೇಕಂದ್ರೆ ಚಲನೂ ಭಾಳ ಇತ್ತು ರೀ. ಅವಾಗ ಸಾಕಷ್ಟು ಜನನ ನನಗೆ ಸುಮ್ಮನೆ ಇದ್ದು ಕುರಿ ಬೆನ್ನತ್ಕೊಂಡು ಮಾಡ್ಕೊಂಡು ಹೋಗಪ್ಪ ಅಂತಂದು ಹೇಳಿದ್ರು. ಆದ್ರೆ ಮಾಡ್ಬೇಕನ್ನೋ ವಿಶ್ವಾಸ ಇತ್ತಲ್ಲ, ಹಾಗಾಗಿ ಈ ಜಮೀನನ್ನ ನಾವು ತೊಗೊಂಡ್ವಿ. ತೊಗೊಂಡಾಗ ಅವಾಗ ಸ್ವಲ್ಪ ಕುರಿಗಳು ಮಾರಿದ್ವಿ. ಸ್ವಲ್ಪ ಬೇರೆ ಎಲ್ಲ ನಮ್ಮ ಸಂಬಂಧಿಕರು ಇವ್ರ ಜೊತೆಗೆ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಜಮೀನು ನಾವು ತೊಗೊಂಡಿವಿ ರೀ. ಜಮೀನು ತೊಗೊಳ್ಳೋದು ಸುಲಭ ಆತು ರೀ. ಆದ್ರೆ ಜಮೀನು ತೊಗೊಂಡಿವಿ, ನಮಗೆ ಬರಗಾಲ ಶುರು ಆಗಿಬಿಡ್ತು ರೀ. ಬರಗಾಲ ಶುರುವಾಗಿ 2 ವರ್ಷ ಬರಗಾಲ ಬಿದ್ದು ಏನೇನು ಬೆಳೆ ಸಿಗಲಿಲ್ಲ ರೀ. ಗೋವಿನ ಜೋಳ ಹಾಕಿದ್ವಿ, ಗೋವಿನ ಜೋಳ ಬರಲಿಲ್ಲ. ಭತ್ತ ಯಾವುದೂ ಬರಲೇ ಇಲ್ಲ ರೀ. 2 ವರ್ಷ ಕಂಟಿನ್ಯೂಗ ಬರಗಾಲ ಬಿದ್ದುಬಿಡ್ತು. ಆಮೇಲೆ ಇಲ್ಲಿ ಬೋರ್ ಹಾಕಿದ್ವಿ, ಬೋರ್ನಲ್ಲಿ ಕೂಡ ನೀರು ಸಿಗಲಿಲ್ಲ ನಮ್ಗೆ. ಆಮೇಲೆ ನಾವೇನು ಮಾಡಿದ್ವಿ, ಅವಾಗ ಸ್ಟಾರ್ಟಿಂಗ್ನಾಗ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಲ್ಲೇ ಒಂದು ಇಂಜಿನ್ ಇಟ್ಟು ಆ ನೀರು ತೊಗೊಂಡು ಒಂದು ಮಾವಿನ ಕೃಷಿ ನರ್ಸರಿ ಶುರು ಮಾಡ್ಕೊಂಡೀವಿ ರೀ. ಅಂದರೆ ಯಾಕಂದರೆ ನಾವು 2 ವರ್ಷ ಏನು ಬರಗಾಲ ಬಿದ್ದು ಏನು ಬೆಳೆ ಸಿಗಲಿಲ್ಲಲ್ಲ. ಅವಾಗ ನಾನೇನು ವಿಚಾರ ಮಾಡಿದೆ, ತೋಟ ಇಲಾಖೆಯವ್ರ ಮಾಹಿತಿ ತೊಗೊಂಡು ಒಂದು ತೋಟಗಾರಿಕೆ ಮಾಡಬೇಕು. ಸ್ವಲ್ಪ ಮಾವಿನ ಗಿಡ ಆದ್ರೆ ಒಂದು 3 ವರ್ಷ ನೀರು ಹಾಕಿದ್ರು ಮಾವಿನ ಗಿಡ ಬಂದು ಹೋಗ್ತಾವು. ಸ್ವಲ್ಪ ಅವ್ರ ಮಾಹಿತಿ ತೊಗೊಂಡು, ಈಗ ನಾ ಮಾವಿನ ಸಸಿ ಕೊಂಡು ತರ್ಬೇಕಾದ್ರೆ ನಮ್ದು ಅಷ್ಟು ದುಡ್ಡು ಇರಲಿಲ್ಲ ರೀ. ಯಾಕೆ 2 ವರ್ಷ ಬರಗಾಲ ಬಿತ್ತು, ಇದ್ದು ಜಮೀನಿಗೆಲ್ಲ ದುಡ್ಡು ಹಾಕಿದ್ದೀವಿ. ಮುಂದೆ ಏನು ಮಾಡೋಕೆ ನಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ರೀ. ಆಮೇಲೆ ಸ್ವತಃ ನಾನೇ ಮಾವಿನ ಹೊಟ್ಟೆ ತೊಗೊಂಬಂದು ಅವನ್ನೆಲ್ಲ ಒಂದು ಬೆಡ್ ಮಾಡಿ ಅವನ್ನೆಲ್ಲ ಮಾವಿನ ಹೊಟ್ಟೆ ಹಾಕಿ, ಆನಂತರ ಅವೆಲ್ಲ ಸಸಿ ಬಂದಮೇಲೆ ಅವನ್ನೆಲ್ಲ ಪ್ಯಾಕೆಟ್ ಮಾಡಿ ಅವನ್ನೆಲ್ಲ ಕಡಿಸಿ ಸ್ವಂತ ನಾನೇ ಒಂದು 10 ಎಕರೆ ಮಾವಿನ ಸಸಿ ನಾಟಿ ಮಾಡಿದೆ ರೀ. ನಾಟಿ ಮಾಡಿ ಆಮೇಲೆ ಅದು ನಮಗೊಂದಪ್ಪ ಏನಂದ್ರೆ, ಅದು ಕಸಿ ಮಾಡೋದು, ನರ್ಸರಿ ಸಸಿ ತಯಾರು ಮಾಡೋದು ನನಗೆ ಅದೊಂದು ಕಲೆನೂ ಕರಗತವಾಗಿ ಈಗ ಬಿದ್ದು ಬಿಡ್ತೀರಿ ಅದು. ಆನಂತರ ನನಗೆ 10 ಎಕರೆ ಮಾವಿನ ಗಿಡ ನಾಟಿ ಮಾಡಿ ಉಳಿದು ಸಸಿ ಮಾರಾಟ ಮಾಡಿದಾಗ 4 ಲಕ್ಷ ರೂಪಾಯಿ ನನಗೆ ಆದಾಯ ಸಿಕ್ಬಿಡ್ತೀರಿ. 4 ಲಕ್ಷ ರೂಪಾಯಿ ಆದಾಯ ಸಿಕ್ಕಾಗ ನನಗೊಂದು ಅನುಭವನೂ ಬಂತು. ಮುಂದೆ ಎಲ್ಲಿ ನಾನು ಬೇರೆ ಕಡೆ ಸಸಿ ಕೊಳ್ಳೇಬಾರ್ದಪ್ಪ, ಏನೋ ಸಸಿ ಮಾಡಿದ್ರೆ ನಾನು ಸ್ವಂತ ಮಾಡ್ಕೋಬೇಕು, ದುಡ್ಡು ಉಳಿತಾಯ ಆಕತಿ. ಮುಂದೆ ನಮ್ಮ ಯಾರೋ ಒಬ್ಬರು ರೈತರು ಬಂದ್ರೂ ಅವ್ರಿಗೆ ನಾನು ಮಾಡಿದ ಒಂದು ಮಾಹಿತಿ ಅವ್ರಿಗೆ ಸಿಕ್ಕರು ನನ್ನಂಗೆ ಎಷ್ಟೋ ಜನ ಒಂದು ಅನುಕೂಲ ಆಗ್ತೈತಿ, ಅನ್ನೋ ದುಡ್ಡು ಉಳಿತೈತಿ. ಆಮೇಲೆ ಅವರು ಇನ್ನೊಂದು ನನ್ನ ಅನುಭವ ಅಂತಂದ್ರೆ, ಈಗ ನಾವೆಲ್ಲೇ ಒಂದು ಸಸಿ ತೊಗೊಂಡು ಬಂದರೂ ಅದು ಸಸಿ ಅಂತ ಗೊತ್ತಿರೋದಿಲ್ಲ, ಅಥವಾ ಒಳ್ಳೆಯ ಹಳೆ ಮರದ್ದು ಅಥವಾ ಹೊಸ ಮರದ್ದು ಬೀಜ ಆಯ್ಕೆ ಇಂಪಾರ್ಟೆಂಟ್. ಅದು ನಮ್ಮ ರೈತರಿಗೆ ಅದು ಮೇನ್ ಅದು ಅನುಭವ ಆಗ್ಬೇಕು. ಯಾಕಂದ್ರೆ ಈಗ ನಾವು ಸ್ವತಃ ನಾವು ಮಾಡ್ಕೊಂಡ್ರೆ ಅದು ಬೀಜನ ಒಳ್ಳೆ ಬೀಜ ಹುಡುಕಿ ತರ್ತೇವೆ. ಯಾಕಂದ್ರೆ ನಮ್ಮದು ಜಮೀನು ನಮ್ಮ ಗಿಡ ಮುಂದೆ ಚೆನ್ನಾಗಿ ಆಗ್ಬೇಕು, ಫಸಲು ಕೊಡ್ಬೇಕಂತ ನಮಗೊಂದು ಆಸೆ ನಿರೀಕ್ಷೆ ಭಾಳಷ್ಟು ಇರುತ್ತೆ ರೀ. ಹಾಗಾಗಿ ನಾವೇ ಅದನ್ನು ಬೀಜ ಆಯ್ಕೆ ಮಾಡ್ಕೊಂಡು ನಾಟಿ ಮಾಡಿ ಅದು ಬೀಜ ನಾಟಿ ಮಾಡಿದರೆ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ದುಡ್ಡು ಉಳಿತಾಯ ಆಗುತ್ತೆ ರೀ. ಸರ್, ನಾವು ಮೊದಲು ತೊಗೊಂಡಿದ್ದು 28 ಎಕರೆ ಜಮೀನು ರೀ. ಅದರಲ್ಲೆಲ್ಲ ಗೋವಿನ ಜೋಳ ಭತ್ತ ಬೆಳೀತಾ ಬಂದ್ವಿ. 2-3 ವರ್ಷ ಬೆಳೆದ್ರು ಎಲ್ಲ ಬರಗಾಲ ಬಂತು, ಎಲ್ಲ ಹಾಳಾಯ್ತು. ಆಮೇಲೆ ಮತ್ತೆ ಏನು ಮಾಡಿದ್ವಿ ರೀ, ಅದು ಬರಗಾಲ ಬಿದ್ದು ಎಲ್ಲ ಇದಾದಾಗ ಮತ್ತೊಂದು ಬೇರೆ ದಾರಿ ಹುಡ್ಕೋಣ ಅಂತೇಳಿ ನಾವು ಸಸಿ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತೋಟಗಾರಿಕೆನೂ ನಮ್ಮದು ಸ್ಟಾರ್ಟ್ ಆಗಿಬಿಡ್ತು ರೀ. ಅಂದ್ರೆ ಫಸ್ಟಿಗೆ ನಮ್ಗೆ ಬರಗಾಲ ಹೋಗಿ 2 ವರ್ಷ ಬರಗಾಲ ಬಿದ್ದು ಪ್ರಕೃತಿ ನಮ್ಗೆ ಹಾಳು ಮಾಡಿದ್ದು ಅಷ್ಟೇ ಅಲ್ಲದ, ನಮ್ಗೆ ಇಲ್ಲೆಲ್ಲ ಕೆಲವು ಜನಗಳು ಕೂಡ ನಮ್ಗೆ ಗಂಟು ಬಿದ್ದು ಹಾಳು ಮಾಡ್ಯಾರ್ರಿ. ಯಾಕಂದ್ರೆ ನೋಡ್ರಿ, ನನಗೆ ಬರಗಾಲ ಪರಿಸ್ಥಿತಿ ಒಳಗೆ ಹೊಲದಾಗ ಬೆಳೆ ಏನೂ ಸಿಗಲಿಲ್ಲ. ಆದ್ರೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಇಲ್ಲಿ ನಾನು ನೀರು ಅದನ್ನು ತೊಗೊಂಡು ನಾವು ಎಲ್ಲ ಬೆಳೆಗಳಿಗೆ ಶುರು ಮಾಡಿದಾಗ
ಇಲ್ಲಿ ನಾನು ನೋಡ್ರಿ ಸುಮಾರು 250 ಪೈಪ್ ಕೊಳ ಮಾಡಿದ್ರಿ. ಆನಂತರ ಒಂದು ಇಂಜಿನ್, ಆಯಿಲ್ ಇಂಜಿನ್, ಸುಮಾರು 8 HP ಆಯಿಲ್ ಇಂಜಿನ್ ಕಳು ಮಾಡಿದರು. ಆನಂತರ ಒಂದು ಸಸಿ ಒಂದು 100 ತೆಂಗಿನ ಸಸಿ ಕಳು ಮಾಡಿದ್ರಿ. ಆ ಟೈಮ್ನಲ್ಲಿ ಸುಮಾರು ಟ್ರಾಕ್ಟರ್ ಬಾರು, ಟ್ರಾಕ್ಟರ್ ಟೇಪು ಹಿಂಗೆಲ್ಲ ಕಳು ಮಾಡಿದರು. ಆದರೂ ನಾನು ಹೆದರ್ಕೊಳ್ಳಿಲ್ರಿ. ನಾನು ಇರೋನು ಒಬ್ಬನೇ ಇಲ್ಲಿ. ಯಾಕಂದ್ರೆ ಹೆದರಾಕ್ ನಿಂತ್ಬಿಟ್ರೆ ಭಾಳ ಜನ ಇರ್ತಾರೆ ರೀ. ಹಂಗೆ ನಾನೇ ಒಂದು ಬಂದೂಕ್ ಲೈಸೆನ್ಸ್ ಮಾಡಿಸ್ಕೊಂಡು ಬಂದೂಕ್ ತೊಗೊಂಡು ನಾನು ಇಡೀ ರಾತ್ರಿ ಎಲ್ಲ ಇಲ್ಲಿ ನಾನು ತೋಟದಾಗ ಅಡ್ಡಾಡಿದ್ರು ನನ್ನ ಹೆಗಲಿ ಬಂದೂಕ್ ಹಾಕೊಂಡು ನಾನು ತಿರ್ಲಿಕ್ಕೆ ಶುರು ಮಾಡಿದೆ. ಆ ಟೈಮ್ನಾಗ ಯಾರೂ ನನಗೆ ಇಲ್ಲಿ ಕಳ್ತನ ಏನು ಯಾವುದೂ ಒಂದು ಮುಟ್ಲಿಲ್ಲ. ಇಲ್ಲಾಂದ್ರೆ ನಾನು ಇಲ್ಲಿ ಜೀವನ ಮಾಡೋದು ಈ ಥರ ಈ ತೋಟಗಾರಿಕೆ ಇಲ್ಲೆಲ್ಲ ನಾನು ಕಾಣ್ತಾ ಇದ್ದೀನಲ್ಲ, ಅವಾಗ ಸ್ವಲ್ಪ ನಾನು ಹೆದರಿ ಇದು ಮಾಡಿದರೆ ನಾನು ಇದು ಯಾವುದು ನೋಡಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಭದ್ರವಾಗಿ ನಿಂತ್ಕೊಂಡಾಗ್ರಿ ಇಲ್ಲಿ ಯಾವುದೂ ಆ ಥರ ನಡೀಲಿಲ್ಲ ರೀ. ಆಮೇಲೆ ನಾನು ಮಾವಿನ ಸಸಿ ನರ್ಸರಿಯಿಂದ ಎಲ್ಲ ವರ್ಷ 1 ಎಕರೆ 2 ಎಕರೆ ತೋಟಗಾರಿಕೆ ಶುರು ಮಾಡಿದೆ. ಅದು ನನ್ನ ಸ್ವಂತ ಒಂದು ಲೋನ್ ತೆಗಿಸಿ ಒಂದು ಮಹೀಂದ್ರ ಟ್ರಾಕ್ಟರ್ ತೊಗೊಂಡ್ರಿ. ನಾನು ಒಂದು ಟ್ರಾಕ್ಟರ್ ತೊಗೊಂಡು ನನಗೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಹವ್ಯಾಸ ಅಂತಂದ್ರೆ, ನಾನು ಕುರಿಯಲ್ಲಿದ್ದಾಗ ಸುಮಾರಾಗಿ ಮಲಗೋದು ನಾನು 1-2 ಗಂಟೆ ರೀ. ಅಂದ್ರೆ ನಮ್ಮ ನೈಟ್ ಜಾವ ಕಾಯೋದು ಡ್ಯೂಟಿ ಎಲ್ಲ. ಹಾಗಾಗಿ ಇಲ್ಲಿ ಆದರೂ ಈಗಾದರೂ ಅಷ್ಟೇ ನಾವು ನೈಟ್ ಮಲಗೋದು 1-2 ಗಂಟೆ ನಾನು. ಹಾಗಾಗಿ ನಮಗೆ ಅದೊಂದು ಹವ್ಯಾಸ ಇಲ್ಲಿವರೆಗೆ ಬೆಳ್ಕೊಂಬಂದ್ಬಿಟ್ಟೈತೆ ರೀ ಸಣ್ಣಕ್ಕಿದ್ದಾಗಿಂದ ರೀ. ನಮಗೆ ರಾತ್ರಿ 2 ಗಂಟೆವರೆಗೆ ನಾನು ನನ್ನ ಟ್ರಾಕ್ಟರಿಂದ ಭೂಮಿ ಸಮತಟ್ಟು ಮಾಡ್ತಿದ್ದೆ. ಈಗ ಒಂದು ತೋಟಗಾರಿಕೆ ಈ ವರ್ಷ ನಾವು ಒಂದು ಮಾಡಬೇಕಪ್ಪ ಅಂದ್ರೆ ನಮ್ಮ ಭೂಮಿ ಸಮತಟ್ಟಾಗಿಲ್ಲ, ಎಲ್ಲ ಮಟ್ಟಿ ಟೆಂಬು ಹಿಂಗೆಲ್ಲ ಇರೋದ್ರಿಂದ 1 ಎಕರೆ 2 ಎಕರೆ ಈ ವರ್ಷ ಅದನ್ನು ಲೋಲಿಂಗ್ ಮಾಡ್ಕೊಳ್ಳೋದು. ಅದನ್ನು ನಮ್ಗೆ ಯಾವ ಒಂದು ತೋಟಗಾರಿಕೆ ಮಾಡ್ಬೇಕಲ್ಲ ಅದನ್ನು ಪ್ಲಾನಿಂಗ್ ಮಾಡಿ ಮಾಡೋದು. ಆಮೇಲೆ ನಾನು ಸಾಕಷ್ಟು ರೈತರ ಮಾಹಿತಿ ಕೂಡ ತೊಗೊಂಡು ಬರ್ತಿದ್ದೆ. ಈ ಥರ ಮಾಡ್ತಾ ಇದ್ದೇನೆ ಸರ. ಒಬ್ಬರೆಲ್ಲ 4-6 ಜನ ಕೇಳ್ಕೊಂಡು ಆಮೇಲೆ ನನಗೆ ಯಾವ್ದು ಯೋಗ್ಯ ಅನ್ಸತ್ತಲ್ಲ ನಾನು ಅದನ್ನು ಮಾಡ್ತಾಯಿದ್ದೆ. ಆಮೇಲೆ ಈ ರೀತಿ ಮಾಡ್ತಾ ರೀ ಫಸ್ಟ್ ನಾನು ಮಾಡಿದ್ದು 10 ಎಕರೆ ಮಾವು. ಆನಂತರ ವರ್ಷ ಸ್ವಲ್ಪ ಮಾಡ್ತಾ 9 ಎಕರೆ ಸಪೋಟ ಹಾಕಿದ್ದೀನಿ. ಆಮೇಲೆ ಮಾವಿನಲ್ಲೇ ಬಾಳೆ ಹಾಕಿದೆ. ಯಾಕಂದ್ರೆ ನನಗೆ 2 ವರ್ಷ ಬರಗಾಲ ಬಿತ್ತು, ಫಸಲು ಕೈ ಸಿಗಲಿಲ್ಲ. ಹಿಂಗಾಗೆಲ್ಲ ಭಾಳ ಹಣಕಾಸಿನ ಬಗ್ಗೆ ನಾನು ಭಾಳ ಪೇಚಿಗೆ ಬಿದ್ದುಬಿಟ್ಟಿದ್ದೆ ರೀ. ಆಮೇಲೆ ನಾನು ಅವಾಗ ಡಾಕ್ಟರ್ ರೂಪ್ ಸಾಬ್ ಅಂತೇಳಿ ಬನವಾಸರೊಬ್ಬರು ರೈತರದ್ದು ಪ್ಲಾಟಿಗೆ ಹೋಗಿದ್ದು. ನಾನು ನೋಡ್ಕೊಂಬಂದು ಅವರು ಒಳ್ಳೆಯ ಮಾಹಿತಿ ಕೊಟ್ರು ನನಗೆ. ಯಾಕೆ ನಾನು ನೋಡ್ರಿ ಬೆಳಿಬೇಕಲ್ರಿ, ಏನಾದರೂ ಒಂದು ಒಳ್ಳೇದು ಮಾಡ್ಕೋಬೇಕಲ್ಲ ನನ್ನ ಜೀವನಕ್ಕಾದ್ರು. ಯಾಕಂದ್ರೆ ಮೊದಲೇ ನಮ್ಗೆ ತಂದೆ ತಾಯಿ ಜಮೀನು ಬೇಡ ಅಂತ ಹೇಳಿದರು. ಆಮೇಲೆ ಈಗೆಲ್ಲ ನಾನು ಏನಾದರೂ ಎಡವಟ್ಟು ಮಾಡ್ಕೊಂಬಿಟ್ರೆ ಅವ್ರಿಗೆಲ್ಲ ಎಷ್ಟು ನೋವಾಗ್ಬೋದು, ಬೇಜಾರಾಗ್ಬೋದಲ್ಲ. ಏನಾದರೂ ನಾನು ಸಾಧಿಸ್ಬೇಕು, ಸಾಧನೆ ಮಾಡ್ಬೇಕು ಅಂತೇಳಿ ಒಂದು ಭಾಳ ಕನಸಿಟ್ಕೊಂಡಿದ್ದೆ ನಾನು. ಆವಾಗ ಡಾಕ್ಟ್ರ್ ನಮ್ಮ ರೂಪ್ ಸಾಹೇಬರು ಮಾಹಿತಿ ತೊಗೊಂಡಾಗ ನೀನು ಬಾಳೆ ಬೆಳೆಯಪ್ಪ ಅಂತಂದರು. ಆಮೇಲೆ ಸರ ನಾನು ಬಾಳೆ ಬೆಳೆದ್ರೆ ನಂಗೆ ನೀರಿಂದ ಅಂತ ಅನುಕೂಲತೆ ಇಲ್ಲ, ನೀನೇನಾದರೂ ಬೋರ್ ಪ್ರಯತ್ನ ಮಾಡು, ಸ್ವಲ್ಪ ನೀರು ಬೀಳಿ ಹನಿ ನೀರಾವರಿ ಮಾಡಿ ನೀನು ಬಾಳೆ ಬೆಳಿಪ್ಪ ಅಂತ ಹೇಳಿದರು. ಆ ಮಾವಿನ ಸಸಿಯಿಂದ ನಾನು 10 ಎಕರೆ ತೋಟ ಮಾಡಿ ಅದರ ಒಳಗಡೆಗೆಲ್ಲ ಬಾಳೆ ಹಾಕಿದೆ. ಬಾಳೆ ಹಾಕಿದಾಗ ನನಗೆ ಒಳ್ಳೆ ಇನ್ಕಮ್ ಬಂದುಬಿಡ್ತು. ಅದ್ರ ಒಟ್ಟಿಗೆ ಏನು ಮಾಡಿದೆ, ನರ್ಸರಿ ಏನಿತ್ತಲ್ಲ ಅದನ್ನು ಕಂಟಿನ್ಯೂ ಶುರು ಮಾಡ್ಕೊಂಬಿಟ್ರಿ. ನಾನು ಬರೀ ಮಾವಿನ ಸಸಿ ಬೆಳೆಸಿ ಅಷ್ಟಕ್ಕೆ ನಾನು ನಿಲ್ಲಿಸಲಿಲ್ಲ. ಅದ್ರ ಜೊತೆಗೆ ಮಾವಿನ ಸಸಿ, ಸಪೋಟ, ಅಡಿಕೆ, ತೆಂಗು, ತೋಟಗಾರಿಕೆ ಎಂಥವು ಬೇಕಲ್ಲ ಅಂಥವು ಸಸಿ ರೀ ಎಲ್ಲವೂ ನಾನು ನರ್ಸರಿ ಒಳಗೆ ತಯಾರು ಮಾಡೋಕೆ ಶುರು ಮಾಡಿಬಿಟ್ಟೆ. ಯಾಕಂದ್ರೆ ನಾನು ಕಂಟಿನ್ಯೂ ವಾರ 15 ದಿವ್ಸಕ್ಕೆ ಸಸಿ ಖರ್ಚಾಗ್ತಾ ದುಡ್ಡು ಬರೋಕ್ಕೆ ಶುರು ಆಗಿಬಿಡ್ತಾರೆ ಅಲ್ಲಿಗೆ. ನನಗೆ ಅಷ್ಟು ಮೊದಲಿನಂಗಷ್ಟು ಹಪಾಪಿ ದುಡ್ಡಿಂದ ಆಗಲಿಲ್ಲ. ಆಮೇಲೆ ನನ್ನ ತೋಟದ ಇನ್ಕಮ್ಮು ಸ್ಟಾರ್ಟ್ ಆಗಿಬಿಡ್ತು ರೀ. ಬಾಳೆ ಪ್ರತಿಯೊಂದು ನನಗೆ ಇನ್ಕಮ್ ಶುರು ಆಗಿಬಿಡ್ತು. ಇಲ್ಲಿ ನರ್ಸರಿದು ಇನ್ಕಮ್ ಚಲೋ ಆಯ್ತು ರೀ. ಅದನ್ನು ಹಂಗೆ ಮುಂದುವರ್ಸ್ತಾ ಮತ್ತು ಸ್ವಲ್ಪ ಮಾಡ್ತಾ ಒಂದು 9 ಎಕರೆ ಸಪೋಟ ಮಾಡಿದೆ. ಅಂದರೆ ವರ್ಷ ಒಂದೇ ಸರಿ ಮಾಡಲಿಲ್ಲ, ವರ್ಷ ಸ್ವಲ್ಪ ಮಾಡ್ತಾ 9 ಎಕರೆ ಸಪೋಟ ಮಾಡಿ ಅದರಲ್ಲಿ ಕೂಡ ಎಲ್ಲ ಬಾಳೆ ಹಾಕಿದೆ. ಆಮೇಲೆ ನಾನು ಸಸಿಯಲ್ಲಿ ತರಂಗಿಲ್ಲ, ಸ್ವಂತ ನಾನು ಮಾಡ್ತಿದ್ದೆ. ಅದು ನನಗೆ ಭಾಳ ಉಳಿತಾಯ ಆಗೋದು. ಅದ್ರ ಜೊತೆಗೆ ಒಂದು 2,500 ಸಾಗುವಾನಿ ಮರಗಳು ಹಾಕ್ಕೊಂಡಿದ್ದೆ ಎಲ್ಲ ಸುತ್ತಲೂ ಬೌಂಡ್ರಿಗೆ. 2,500 ಸಾಗುವಾನಿ ಮರಗಳು ಹಾಕ್ಕೊಂಡು
ಮತ್ತೆ ಒಬ್ರು ರೈತರ ಪ್ಲಾಟ್ಗೆ ಇದ್ದೆ ಇಲ್ಲೇ ನಮ್ಮ ಹತ್ರ ಶಿರ್ಸಿ ಹತ್ರ ಕ್ಯಾರಿಕೊಪ್ಪ ಅಂತ ಐತ್ರಿ. ಅವರೆಲ್ಲ ಈ ಅಡಿಕೆ ಮತ್ತು ಸಾಗವಾನಿ ಮರಗಳಿಗೆಲ್ಲ ಕಾಳು ಮೆಣಸನ್ನು ಹಾಕಿದ್ರು. ಆ ಕಾಳು ಮೆಣಸೆಲ್ಲ ಸಾಗವಾನಿ ಮರಗಳು ಕೂಡ ಕಾಳು ಮೆಣಸನ್ನು ಹಾಕಿದ್ದು ನಾನು. ಹಾಗಾಗಿ ಈ ರೀತಿ ಒಂದು ಆದಾಯ ಏನು ಸ್ಟಾರ್ಟ್ ಆತಲ್ರಿ, ನನಗೆ ಭಾಳ ಅನುಕೂಲ ಆಗ್ತಾ ಬಂತು. ಅದ್ರ ಒಟ್ಟಿಗೆ ಮತ್ತು ನೋಡ್ರಿ, ಈಗ ಅಲ್ಲಿ ಎರೆಹುಳು ಘಟಕಗಳನ್ನ ತಯಾರು ಮಾಡ್ಕೊಂಡೆ. ಈಗ ನಮ್ಮ ಮೊದಲೆಲ್ಲ ಹಾಳಾಗಿದ್ದು ನಮ್ಮ ಜಮೀನೆಲ್ಲ ಅದೇ ಇದರಿಂದ ರೀ ಮೊದಲಾಗಿದ್ದು ರೀ. ಯಾಕಂದರೆ ಮೊದಲೆಲ್ಲ ಈಗ ನಾನು ತೊಗೊಳಕ್ಕಿಂತ ಮುಂಚೆ ಜಮೀನರೆಲ್ಲ ಗೊಬ್ಬರ ಹಾಕಿ ಭೂಮಿ ಹಾಳಾಗಿದ್ದು, ಅದು ನನಗೆ ಸುಮಾರಾಗಿ ನನಗೆ ಪೆಟ್ಟು ಕೊಟ್ಬಿಡ್ತು. ಆಮೇಲೆ ಅದೇ ರೀತಿ ನಾನು 2 ವರ್ಷ ಅದೇ ಕಂಟಿನ್ಯೂ ಮುಂದುವರ್ಸಿದ್ದೆ, ಇನ್ನೊಟ್ಟು ಹಾಳಾಗಿಬಿಡ್ತು. ಹಾಗಾಗಿ ನಾನು ಒಂದು ಸಾವಯವಕ್ಕೆ ಹೋದೆ. ಅವಾಗ ಹೋಗಿ ಎಲ್ಲ ಎರೆಹುಳು ಸಡ್ಡುಗಳನ್ನು ತಯಾರು ಮಾಡ್ಕೊಂಡು ಆ ಗೊಬ್ಬರನ ತಯಾರು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಗೊಬ್ಬರ ಭೂಮಿಗೆಲ್ಲ ಕೊಡ್ತಾ ಭೂಮಿ ಫಲವತ್ತಕ್ಕಂತ ಹೊಂಟು. ಆಮೇಲೆ ನಮ್ಗೆ ಖರ್ಚು ಕಮ್ಮಿ ಆತಲ್ರಿ. ಅಲ್ಲಿಗೆ ನಾವು ನೋಡ್ರಿ, ಈಗ ಗೊಬ್ಬರ ತರಕ್ಕೆ ಹೋಗ್ಬೇಕಾದ್ರೆ ನಮಗೀಗ ಈ 32 ಎಕರೆಗೆ ಸುಮಾರು ಒಂದು 3-4 ಲಕ್ಷ ರೂಪಾಯಿ ಬರೀ ಗೊಬ್ಬರದ ಅಂಗಡಿ ದುಡ್ಡು ಹಾಕ್ಬೇಕು ನಾವು. ಅದು ಕೆಮಿಕಲ್ಸ್ ರೀ, ಭೂಮಿ ಎಲ್ಲ ಹಾಳು ಹೋಗಿಬಿಡ್ತೈತೆ ರೀ. ಆಮೇಲೆ ದುಡ್ಡು ಉಳಿಯೋದಿಲ್ಲ, ರೋಗಾದಿಗಳು ಜಾಸ್ತಿ. ಆಮೇಲೆ ಏನಾಗ್ಬಿಡ್ತಾರೆ, ನಂದು ತೋಟಗಾರಿಕೆನೂ ಸೊಸಿನ ತೋಟನೂ ರೆಡಿ ಆಯ್ತು. ಅದ್ರೊಟ್ಟಿಗೆ ನರ್ಸರಿನೂ ಚಾಲು ಮಾಡಿಬಿಟ್ರಿ ನಾನು. ಯಾಕಂದ್ರೆ ಈಗ ಕಸಿ ಕಟ್ಟೋದಿರ್ಬೋದು ರೀ, ಬೇರೆ ಬೇರೆ ಸಸಿ ಬೆಳೆಸೋದಿರ್ಬೋದು, ತೋಟಕ್ಕೆ ಸಂಬಂಧಪಟ್ಟಂಥ ಸಸಿಗಳೆಲ್ಲ ನಾನು ತಯಾರು ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ ನಮ್ಮ ರೈತರು ಕೂಡ ಇಲ್ಲೆಲ್ಲ ಬಂದು ನಮ್ಮ ಸಸಿ ಒಯ್ಯಾಕಂತರು. ಅದರಿಂದ ಆದಾಯ ಕೂಡ ಬರೋಕ್ಕೆ ಶುರು ಆಗಿಬಿಡ್ತು. ಆಮೇಲೆ ನಂದು ಏನಾಗ್ಬಿಡ್ತು ಅಂದರೆ, ವರ್ಷ 1-2 ಎಕರೆ ತೋಟಗಾರಿಕೆ ಶುರು ಆಗಿಬಿಡ್ತು. ಎಲ್ಲ ಭೂಮಿ ಸಮತಟ್ಟು ಇರಲಿಲ್ಲ ರೀ, ಎಲ್ಲ ಭೂಮಿ ಸಮತಟ್ಟು ಮಾಡೋದು, ತೋಟಗಾರಿಕೆ ಬೆಳೆ ಮಾಡೋದು, ಸಸಿ ನಾನು ಸ್ವಂತ ತಯಾರು ಮಾಡ್ಕೊಳ್ಳೋದು. ಅದ್ರೊಳಗೆ ಮತ್ತು ಮಿಶ್ರ ಬೆಳೆ, ಬೇರೆ ಬೇರೆ ಬೆಳೆ ಬೆಳ್ಕೊಂತ ಹಿಂಗೆ ವರ್ಷ ಹಂತವಾಗಿ ತೋಟಗಾರಿಕೆ ಬೆಳೆ ಮಾಡ್ಕೊಂತ ಹೊಂಟ್ಬಿಟ್ಟು ರೀ. ಇತ್ಲಾಗ ನರ್ಸರಿ ಆದಾಯ ಶುರುವಾತು, ಇತ್ಲಾಗ ತೋಟಗಾರಿಕೆ ಆದಾಯ ಶುರುವಾತು. ಈ ರೀತಿ ಮುಂದುವರಿತಾ ಬಂತು. ಅದ್ರ ಒಟ್ಟಿಗೆ ನಾ ಏನು ಮಾಡಿಬಿಟ್ರಿ, ಒಂದು ಸಾವಯವದಲ್ಲೇ ಒಂದು ಇದು ಮಾಡೋಣ, ಇನ್ನೂ ಚೆನ್ನಾಗಿ ಬರುತ್ತೆ. ಎಲ್ಲ ನಾನು ಕುರಿಯಲ್ಲಿ ತಿರುಗಿದ್ದು ಕೆಲವೆಲ್ಲ ರೈತರು ಮಾಹಿತಿ ಮಾರ್ಗದರ್ಶನ ತೊಗೊಂಡಿದ್ದೆ. ಆಮೇಲೆ ಕಣ್ಣಾರ ನೋಡಿದ್ದೆ ಎಲ್ಲ. ಹಿಂದೆ ನಾನು ಕುರಿ ತಿರುಗಿದ ಒಂದು ಜೀವನದ ಇದ್ರಾಗ ರೀ ನಾನೆಲ್ಲ ನೋಡ್ಕೊಂಬಂದದ್ದು ಇದು ರೀ. ಅವಾಗ ನೋಡಿ ಇಲ್ಲೆಲ್ಲ ಒಂದು ಎರೆಹುಳು ತೊಟ್ಟಿಗಳನ್ನು ತಯಾರು ಮಾಡ್ಕೊಂಡಿವ್ರಿ ರೀ. ಮತ್ತು ಅದರೊಟ್ಟಿಗೆ ಈ ಜೀವಾಮೃತ, ನೈಸರ್ಗಿಕ ಕೃಷಿ ಜೀವಾಮೃತ ಅಂತೇಳಿ ಅದನ್ನು ಪ್ರತಿ ತಿಂಗಳ ಅದನ್ನು ಗಿಡಗಳಿಗೆ, ಬೇರೆ ಬೇರೆ ಬೆಳೆಗಳಿಗೆಲ್ಲ ಕೊಡೋಕೆ ಶುರು ಮಾಡಿದ್ವಿ. ಆಮೇಲೆ ಜೇನು ಸಾಕಾಣಿಕೆನೂ ಇಲ್ಲೇ ಶುರು ಮಾಡಿದ್ವಿ ರೀ. ಇದು ಪರಾಗಸ್ಪರ್ಶದಿಂದ ಇಳುವರಿ ಕೂಡ ಜಾಸ್ತಿ ಹಾಕಂತ, ಇಳುವರಿನೂ ಜಾಸ್ತಿ ಹಾಕಂತ ಹೊಂಟ್ಬಿಡ್ತು. ಹೀಗೆಲ್ಲ ಒಂದು ಸಮಗ್ರ ಅಳವಡಿಸ್ಕೊಂಡು ಮಾಡ್ಕೊಂತ ಹೊಂಟಿವಲ್ರಿ, ಅವಾಗ ನಮಗೆ ಆದಾಯ ಬರ್ಲಿಕ್ಕೆ ಶುರು ಆಗಿಬಿಡ್ತು. ಆಮೇಲೆ ಪಕ್ಕದಲ್ಲೇ ಅದೇ ಒಂದು ಕೃಷಿ ಹೊಂಡ ಮಾಡ್ಕೊಂಡು ನಾವು ಅದೇ ನೀರನ್ನು ಎಲ್ಲ ಬೆಳೆಗಳಿಗೆ, ನರ್ಸರಿಗೆಲ್ಲ ಶುರು ಮಾಡ್ತಾ ಅದರಲ್ಲಿ ಮೀನುಗಾರಿಕೆನೂ ಸುಮಾರು ವರ್ಷ ಮಾಡ್ಕೊಂತ ಬಂದೀವಿ ರೀ. ಹೋದ ವರ್ಷ ಈ ವರ್ಷ ಮಳೆ ಕಮ್ಮಿ ಆದಕ್ಕೆ, ನೀರು ಕಮ್ಮಿ ಆದಕ್ಕೆ ಮಾಡಿಲ್ಲ ರೀ, ಈ ವರ್ಷ ಮಾಡಿಲ್ಲ. ಹಾಗಾಗಿ ಎಲ್ಲ ಒಂದು ಸಮಗ್ರ ಅಳವಡಿಸ್ಕೊಂಡು ಬಂದು ಚೆನ್ನಾಗೈತೆ ರೀ. ಅದರೊಟ್ಟಿಗೆ ಕುರಿಗಳು ಕೂಡ ಬಿಟ್ಟಿಲ್ಲ ರೀ. ಅವಾಗೆಲ್ಲ ಸುಮಾರು 100-105 ಕುರಿಗಳು ಇತ್ತು. ಈಗ ಸುಮಾರು 1000 ಕುರಿ ಐತ್ರಿ. ಈಗೆಲ್ಲ ನಮ್ಮ ಜಮೀನುಗಳಿಗೆಲ್ಲ ಮಂದಿ ಬಿಡಿಸ್ತೇವ್ರಿ. ಅದರಿಂದ ಕೂಡ ನನಗೆ ಆದಾಯ ಬರ್ತಾ ಇರ್ತೈತಿ. ಆಮೇಲೆ ಇಲ್ಲಿ ಸುಮಾರು ನೋಡ್ರಿ, ಒಂದು 8 ಎಕರೆ ಅಡಿಕೆ ತೋಟ ಐತ್ರಿ, 9 ಎಕರೆ ಸಪೋಟ, 10 ಎಕರೆ ಮಾವು, ಮತ್ತು ಅಡಿಕೆಯಲ್ಲೆಲ್ಲ ಬಾಳೆ, ಕಾಳು ಮೆಣಸೆಲ್ಲ ಹಾಕಿದ್ದೀವಿ ರೀ. ಆನಂತರ ಕುರಿ ಸಾಕಾಣಿಕೆ ಐತೆ. ಆಮೇಲೆ ಹೈನುಗಾರಿಕೆದು ಐತ್ರಿ. ಅದರೊಟ್ಟಿಗೆ ಜೇನು ಸಾಕಾಣಿಕೆ, ಹೀಗೆಲ್ಲ ಮತ್ತು ಈಗ ಜೀವಸಾರ ಘಟಕ ಅಂತ ಮಾಡಿಸಿದ್ದೇನೆ ರೀ. ಯಾಕಂದ್ರೆ ಈಗ ಒಂದು ಆಳಿಂದು ಅಭಾವ ರೀ ಈಗ. ಅದನ್ನು ನಾವು ಮೇಂಟೈನ್ ಮಾಡ್ಬೇಕಲ್ರಿ. ಈಗ ಪ್ರತಿ ಗಿಡಗಳಿಗೆ ಗೊಬ್ಬರ ಬೇಕು, ಅದನ್ನ ಗೊಬ್ಬರ ತಂದು ಹಾಕ್ಬೇಕಾದ್ರೆ ಆಳು ಬೇಕು, ಟ್ರಾಕ್ಟರ್ ಬೇಕು, ಪ್ರತಿಯೊಂದು ಬೇಕಾಕತ್ರಿ. ಈಗ ಅದಕ್ಕೊಂದು ಇದು ಮಾಡ್ಕೊಂಡು ಒಂದು ಜೀವಸಾರ ಘಟಕ ಮಾಡಿಸ್ಕೊಂಡಿದ್ದೀವಿ ನಾವು. ಅದಕ್ಕೆಲ್ಲ ನಾವು ಸಗಣಿ, ಸೊಪ್ಪು ಪ್ರತಿಯೊಂದೆಲ್ಲ ಹಾಕಿ ಎರೆಹುಳುಗಳನ್ನು ಅದರಲ್ಲಿ ಬಿಟ್ಟು, ಇಡೀ ನನ್ನ ಈಗ 32 ಎಕರೆಗೂ ಆ ಜೀವಸಾರ ಲಿಕ್ವಿಡ್ ಏನೈತೆ ನೋಡ್ರಿ, ಎಲ್ಲ ಡ್ರಿಪ್ ಮೂಲಕ ಎಲ್ಲ ಗಿಡಗಳಿಗೆ ಹೋಗ್ತಾ ಐತ್ರಿ.
ಆಮೇಲೆ ನನಗೆ ಯಾವುದು ಆಳಿನ ಸಮಸ್ಯೆನೇ ಇಲ್ಲ ರೀ. ಅಲ್ಲಿ ಸುಮಾರು ಒಂದು 100 ಟ್ರಿಪ್ ಗೊಬ್ಬರ ಇದ್ದರೂ ಎಲ್ಲ ನೀರಾಗಿ ಫಿಲ್ಟ್ರಾಗಿ ಎಲ್ಲ ಗಿಡಗಳಿಗೆ ಬರ್ತಾಯಿತ್ತು ರೀ. ಈಗ ಅದರಿಂದ ತೋಟದ ಇಳುವರಿ ಕೂಡ ಚೆನ್ನಾಗಿ ಬರ್ತಾಯಿತ್ತು ರೀ. ಯಾವುದು ರೋಗ ರುಜಿನ ಎಲ್ಲ ಒಳ್ಳೆ ಫಸಲು ಬರ್ತಾಯಿತ್ತು ರೀ. ಚೆನ್ನಾಗಿ ಆಗ್ತಾಯಿತ್ತು. ಏನು ಮಾಡಿದ್ರೆ ಎಲ್ಲ ನಮ್ಮ ರೈತಾಪಿ ಮಾಹಿತಿ ಮಾರ್ಗದರ್ಶನ ತೊಗೊಂಡು ಮಾಡ್ತಾ ಬಂದಿದ್ರಿ. ನನಗೊಂದು ಮಾಡ್ಬೇಕಂತ ಒಂದು ಛಲ ಇತ್ತು ನನಗೆ. ಮಾಡಿ ತೋರ್ಸಪ್ಪ ಕುರಿ ಕಾಯ್ತಾ ಕಾಯ್ತಾ ನೋಡ್ತಿದ್ದೆ. ನಾನು ಯಾವಾಗ ಮಾಡಬೇಕು ಅಂತ ಒಂದು ತಲೆಯಲ್ಲಿತ್ತು. ಆ ಪ್ರಕಾರ ಮಾಡ್ತಾ ಮಾಡ್ತಾ ಬಂದಾಗ ಅನುಕೂಲ ಆಗೈತೆ ರೀ ಈಗ. ಆಮೇಲೆ ಸುಮಾರು ಇಲ್ಲಿ ಒಂದು 2,500 ಸಾಗವಾನಿ ಮರ ಐತೆ ರೀ. 2,500 ಸಾಗವಾನಿ ಮರದಲ್ಲಿ ಹೋದ ವರ್ಷ 500 ಮರಗಳು ರೀ. 500 ಮರಗಳು 80 ಲಕ್ಷಕ್ಕೆ ಕೇಳುವುದು ರೀ. 1,30,30,00,000 ಹಿಡಿದ್ದು ರೀ. ಯಾಕಂದ್ರೆ ನಾನು ಬರೀ ಬೇಲಿಯಲ್ಲಿ ಹಾಕಿ ಸಾಗವಾನಿ ಮರಗಳು ಸಾಕಷ್ಟು ನನಗೆ ಇನ್ಕಮ್ ಕೊಡ್ತಾವೆ ನನಗೆ ವಿಶ್ವಾಸ ಐತೆ ರೀ. ಅದರೊಟ್ಟಿಗೆ ಮತ್ತು ಈಗ ತೋಟಗಾರಿಕೆ ಬೆಳೆಯೋದು ಅಡಿಕೆ ಬರುತ್ತೆ ರೀ, ಮಾವು, ಚಿಕ್ಕು, ಆಮೇಲೆ ಹೈನುಗಾರಿಕೆ ಐತೆ ರೀ. ಕುರಿಗಳು ಸುಮಾರು 100 ಕೋಳಿ ಅದಾವೆ ರೀ, ನಾಟಿ ಕೋಳಿ. ಜೇನಿಂದು ಆದಾಯ ಬರ್ತಾಯಿತ್ತು ರೀ. ಮತ್ತು ಉಳಿದು ಒಂದಿಷ್ಟು ಭತ್ತ, ಕಬ್ಬು ಎಲ್ಲ ಐತೆ ರೀ. ಈಗ ನಾವು ಒಂದೇ ಬೆಳೆ ಮಾಡೋಕೆ ಹೋಗಲ್ಲ ರೀ, ಎಲ್ಲ ಅಳವಡಿಸ್ಕೊಂಡು ಮಾಡ್ತಾ ಇದ್ದೇನೆ ರೀ. ಆನಂತರ ಇಲ್ಲಿ ಪಕ್ಕದಲ್ಲಿ ಅರಗು ಕೃಷಿ ಅಂತ ಮಾಡೇವ್ರಿ. ಪಪ್ಪಾಯ ಐತ್ರಿ, ಅದು ಕೆಳಗಡೆ ಅರಿಶಿನ ಹಾಕಿವ್ರಿ. ಇವಾಗ ಅರಿಶಿನ ತಗೊಂಡು ಅಂತಂದ್ರೆ ಈಗ ನಾವು ಅರಗು ಹುಳ ತೊಗೊಂಬಂದು ಅರಗು ಕಟ್ತೇನೆ ರೀ. ಅದು ಸುಮಾರು ತಿಂಗಳ ಬರೋಂಥ ಇನ್ಕಮ್ ರೀ. ಆಮೇಲೆ ಪಕ್ಕದಲ್ಲಿ ಅಡಿಕೆ ಇದೆ ರೀ, ಅಡಿಕೆಯಲ್ಲಿ ಕಾಳು ಮೆಣಸು ಹಾಕಿದೀವಿ ರೀ. ಅದು ಇನ್ನೊಂದು ವರ್ಷ ಹೋದ್ರೆ ಅದು ಇನ್ಕಮ್ ಬರ್ತಾ ಇರ್ತೈತೆ ರೀ. ಅಂದ್ರೆ ಒಂದೇ ನಾವು ಬೆಳೆ ನಂಬ್ಕೊಂಡು ಹೋಗೋಕ್ಕಿಂತ ಎಲ್ಲ ಬೇರೆ 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 ಒಂದು ವೈಜ್ಞಾನಿಕವಾಗಿ ಮಾಡ್ಕೊಂತ ಬಂದಿದ್ದೇನೆ ರೀ. ಆ ರೀತಿ ನನಗೆ ಆದಾಯ ಚೆನ್ನಾಗಿ ಬರ್ತಾ ಐತೆ ರೀ. ಯಾಕಂದ್ರೆ ನಾವು ಒಂದೇ ಬೆಳೆ ಬೆಳೆದ್ರೆ ಬರೀ ಕಬ್ಬು ಬೆಳೆಯೋದು, ಗೋವಿನ ಜೋಳ ಬೆಳೆಯೋದು, ಹಿಂಗೆ ಮಾಡಿದ್ರೆ ನನಗೆ ಭೂಮಿನ ಹಾಳಾಗ್ತೈತೆ ರೀ. ಮತ್ತು ಒಂದೊಂದ್ಸರಿ ರೇಟ್ ಬಿತ್ತಂದ್ರೆ ರೈತ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ ರೀ. ಹಿಂಗಾಗಿ ಈ ರೀತಿ ನಾವು ಅಳವಡಿಸ್ಕೊಂಡು ಮಾಡ್ತಾ ಬಂದಿದ್ದೇವೆ ರೀ. ಆಮೇಲೆ ನಾನು ಸಾಕಷ್ಟು ತಿರುಗ್ತೇನೆ ರೀ, ಎಲ್ಲ ಕಡೆಗೂ ಎಲ್ಲೆಲ್ಲಿ ಚೆನ್ನಾಗಿ ಮಾಡಿದಾರೆ ರೈತರು, ಅವರು ಮಾಹಿತಿ ಮಾರ್ಗದರ್ಶನ ತೊಗೊಂಬರ್ತೇನೆ ರೀ. ಇವತ್ತು ಯಾವುದೋ ಒಂದು ದೇವ್ರ ಜಾತ್ರೆ ದಿಂಡ್ರು ಹೆಚ್ಚಿಗೆ ನನಗೆ ಆಸಕ್ತಿ ಪಡಲ್ಲ ರೀ. ನನಗೆ ಒಳ್ಳೆ ತೋಟ, ಒಳ್ಳೆ ಜಮೀನು, ಒಳ್ಳೆ ರೈತಾಪಿ ಎಲ್ಲಿ ಚೆನ್ನಾಗಿ ಮಾಡ್ಯಾರು ಅದು ನೋಡೋದು ಒಂದೇ ನನಗೆ ಆಸೆ. ಮತ್ತು ಬೇರೆ ಯಾವ ಇವತ್ತು ಜಾತ್ರೆ ದೇವರು ದಿಂಡ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಯಾವ್ದಾರು ಸ್ಟೋರ್ ಮಾಡ್ಬೇಕಂತ ಆಸೆ ಅಲ್ಲ. ಇದು ಒಂದೇ ನನಗೊಂದು ದೊಡ್ಡ ಆಸೆ. ಯಾಕಂದ್ರೆ ನಾನು ಅಷ್ಟೇ ಬೆಳೆಬಾರ್ದು, ಈ ರೀತಿ ಮುಂದೆ ಬೇರೆ ಬೇರೆ ರೈತರಿಗೂ ಕೂಡ ಇದು ಒಂದು ನಾನು ನೋಡಿದಂಥ ಒಂದು ಇದು ರೈತರಿಗೂ ಒಂದು ಅನುಕೂಲ ಆಗಿರ್ಬೇಕು. ಯಾಕಂದ್ರೆ ಸಾಕಷ್ಟು ರೈತರು ಈಗಿನ ದಿವಸದಾಗ ಕಷ್ಟದಲ್ಲಿ ಸಿಕ್ಕೊಂಡು ಬರೀ ನೋಡ್ರಿ ಈಗೆಲ್ಲ ಸಾವಯವ ಕೃಷಿ ಇಲ್ಲ ಯಾವ ರೈತರ ಹತ್ರ, ಎಲ್ಲ ಹೆಚ್ಚಿಗೆ ಎಲ್ಲ ರಾಸಾಯನಿಕ ಕೃಷಿ ಕೂಟ ಹೋಗಿ ಸಾಕಷ್ಟು. ಯಾಕಂದ್ರೆ 1 ವರ್ಷ 2 ವರ್ಷ ಆದಾಯ ಬರ್ತೈತಿ, ಆಮೇಲೆ ಕ್ರಮೇಣ ಆದಾಯ ಕಮ್ಮಿ ಆಕಂತ ಹೋಗಿ ಪಾಪ ರೈತ ಅವತ್ತು ಸಾಲು ಸುಳೆ ಸಿಕ್ಕೊಂಡು ಹಾಳಾಗಿಬಿಡ್ತಾರೆ ರೀ. ಹಂಗೆ ಆ ರೀತಿ ಆಗಬಾರ್ದು ಅಂತೇಳಿ ನಾನು ಮುಂದೆ ನನಗಷ್ಟು ಅನುಕೂಲ ಅಲ್ಲ, ಇದು ರೈತರಿಗೂ ಅನುಕೂಲ ಆಗ್ಬೇಕಂತ ನನಗೊಂದು ಭಾಳ ದೊಡ್ಡ ಆಸೆ ಇದೆ ರೀ ನನಗೆ. ಇವತ್ತು ಪ್ರತಿ ನಮ್ಮ ರೈತರು ಕೆಮಿಕಲ್ಸು ಗೊಬ್ಬರಗಳು ಇಂಥವೆಲ್ಲ ಕೈ ಬಿಡ್ಬೇಕು. ಯಾರ್ಯಾರು ರೈತರು ಬರಲಿ ನಾನು ಮಾಡಿದ್ದು ಒಂದೆಲ್ಲ ತೋರಿಸಿ ಅವರಿಗೆ ತುಂಬ ವಿಶ್ವಾಸ ಬರೋಂಗೆ ನಾನು ಅವ್ರಿಗೆ ಹೇಳಿ ಕಳಿಸ್ತೇನೆ ರೀ. ಈ ರೀತಿ ಸಮಗ್ರ ಅಳವಡಿಸ್ಕೊಂಡು ಬೆಳೆ ಮಾಡಿರಿ, ಆಮೇಲೆ ನಿಮ್ಮದಾದಂಥ ಗೊಬ್ಬರಗಳು ತಯಾರು ಮಾಡ್ಕೊಳ್ರಿ, ಅದಕ್ಕೆ ನೀವು ಹೆಚ್ಚಿಗೆ ಶ್ರಮ ಪಡ್ಬೇಕಾಗಿಲ್ಲ. ಈ ರೀತಿ ಮಾಡ್ಕೊಂಡು ಹೋದ್ರೆ ನೀವು ಯಾವ್ದ್ರಾಗೂ ಏನು ಹಿಂದೆ ಬೀಳಂಗಿಲ್ಲ, ಒಳ್ಳೆ ಚೆನ್ನಾಗಿ ಆಗ್ತೀರಿ ಅಂತೇಳಿ ನಾನು ಎಲ್ಲ ರೈತರಿಗೂ ಮಾಹಿತಿ ಕೊಟ್ಟು ಕಳಿಸ್ತೇನೆ ರೀ. ಆಮೇಲೆ ನಾವು ಬೆಳೆ ನೋಡಿ ಎಲ್ಲದೂ ನಮ್ಮಲ್ಲಿ ನೋಡಿರಿ, ಅದು ಕೋಳಿ, ಕುರಿ, ಜೇನು ಇವೆಲ್ಲ ಅಳವಡಿಸ್ಕೊಂಡು ಹೋಗ್ಬೇಕು ರೀ. ಈ ಥರ ಮಾಡ್ಕೊಂಡು ಹೋದ್ರೆ ಯಾವಾಗೂ ರೈತರಿಗೆ ತೊಂದರೆ ಆಗೋದೇ ಇಲ್ಲ ರೀ. ಇಷ್ಟೆಲ್ಲ ಮಾಡಿದ್ದು ನಾನೇನು ನೋಡ್ರಿ, ನಾನು ದೊಡ್ಡ ವಿಜ್ಞಾನ ಎಲ್ಲ ಒಬ್ಬ ಸಾಮಾನ್ಯ ಕುರಿ ಕಾಯ್ಕೊಂಡು ಬಂದ ವ್ಯಕ್ತಿ. ನನಗೊಂದು ಛಲ ಇತ್ತು.